ಹಲೋ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಈ ದಿನ ನಾವು ಸಾಯಿನಾಥ ಟೆಂಪಲ್ನ ವಿಸಿಟ್ ಕೊಡೋಣ. ಈ ದಿನ ಗುರುವಾರ ಸಾಯಿಬಾಬಾನ ದರ್ಶನ ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಮಂದಿರ ಯಾವ ರೀತಿಯಲ್ಲಿ ಇರುವಂಥದ್ದು ನೋಡಿ. ಈಗ ನಾವು ಸಾಯಿ ಹತ್ತಿರ ಹೋಗೋಣ. ಗುಡಿಗೆ ಹತ್ತಿರದಲ್ಲಿ ನೋಡಿ ಈ ಸಾಯಿಬಾಬಾ ಮಂದಿರ ಯಾವ ರೀತಿಯಲ್ಲಿ ಇದೆ ಅಂತಂದು ಹೇಳಿ ನೋಡಿ. ಇಲ್ಲಿ ಏನಂತಂದು ಹೇಳಿ ಬರೆದಿದ್ದಾರೆ, ಮಂಗಳಂ ಸಾಯಿನಾಥಾಯ ನಿತ್ಯಾನಂದ ಚಿದಾತ್ಮನೇ. ನೋಡಿ ಇಲ್ಲಿ ಮತ್ತೆ ಸರ್ವಾಂತರಾತ್ಮನೇ ಶಾಶ್ವತ್ ಯೋಗಿರಾಜಾಯ ಮಂಗಳಂ. ನೋಡಿ ಇಲ್ಲಿ ಸಾಯಿರಾಮ್, ಓಂ ಸಾಯಿರಾಮ್, 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 ಜೈ ಜೈ ಸಾಯಿರಾಮ್, ಓಂ ಸಾಯಿರಾಮ್. ಹತ್ತಿರದಿಂದ ಸಾಯಿಬಾಬಾರ ದರ್ಶನವನ್ನು ಪಡೆಯೋಣ. ನೋಡ್ರಿ, ಈ ದಿನ ನಾನು ಸಾಯಿಬಾಬಾನ ದರ್ಶನವನ್ನು ಪಡೀತಾ ನಿಮಗೆಲ್ಲರಿಗೂ ಸಹ ನಾನು ನಿಮಗೆ ಸಾಯಿಬಾಬಾನ ದರ್ಶನವನ್ನು ಮಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಬಾಳೆಕಂಬ, ಧೂಪ, ಸಾಯಿಬಾಬಾ ಮಂದಿರದ ಹೊರಭಾಗದಲ್ಲಿ ನೋಡಿ, ಇಲ್ಲಿ ಒಂದು ಸುಂದರವಾದ ಶಿವನ ಮೂರ್ತಿ ಇದೆ. ಎಷ್ಟು ಸುಂದರವಾಗಿದೆ ಅಲ್ವಾ ಈ ಒಂದು ಮೂರ್ತಿಯನ್ನು ಸಹ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು ಸಾಯಿಬಾಬಾ ಮಂದಿರದ ಹೊರಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಸಾಯಿ ಬಾಬಾರವರ ಗುಡಿಯ ಒಳಗಡೆ ಪ್ರವೇಶಿಸುವ ದ್ವಾರದಲ್ಲಿ ಒಂದು ಸಾಯಿ ಬಾಬಾರವರು ಒಂದು ಶ್ವಾನಕ್ಕೆ ಅನ್ನವನ್ನು ನೀಡ್ತಾ ಇರ್ತಕ್ಕಂಥ ದೃಶ್ಯ. ಸಬ್ಕಾ ಮಾಲಿಕ್ ಏಕ್ ಹೈ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಸ್ವರೂಪಿಣಿ ಶ್ರೀ ಸಚ್ಚಿದಾನಂದ ಸಾಯಿನಾಥ ಮಹಾರಾಜ್ ಕಿ ಜೈ. ನೋಡಿ ಇಲ್ಲಿ ಹೊರಭಾಗದಲ್ಲಿ, ದ್ವಾರದ ಹೊರಭಾಗದಲ್ಲಿ ಇಲ್ಲಿ ಒಳಗಡೆ ಮಂದಿರ ಇರ್ತಕ್ಕಂಥದ್ದು, ಸಾಯಿಬಾಬಾನ ಮೂರ್ತಿ ಒಳಗಡೆ ಇರುವಂಥದ್ದು. ನೋಡಿ ಇಲ್ಲಿ ಸಾಯಿಬಾಬಾರವರು ಮರದ ಕೆಳಕ್ಕೆ ಕುಂತು ಆಸೀನರಾಗಿ ಅವರು ಭಕ್ತರ ಜೊತೆಗೆ ಕುಳಿತಿರುವಂಥದ್ದು ನೋಡಿ ಫ್ರೆಂಡ್ಸ್. ಈ ಒಂದು ಸುಂದರವಾದ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ. ಮತ್ತೊಮ್ಮೆ ಪುನಃ ಬೇರೆ ಬೇರೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.